ಈ ನಾಗಮಣಿಯಿಂದ ನನಗೆ ಕೆಲವು ಕೆಲಸಗಳಾಗಬೇಕು. ಸದ್ಯಕ್ಕೆ ಇದರ ಉಪಯೋಗ ಪಡ್ಕೊಳ್ಳೋಕ್ಕಾಗದೆ ಸುಮ್ಮನೆ ಇರೋ ಥರ ಆಗಿದೆ. ಕಾರಣ ರುದ್ರನಿಗೆ ಅನುಮಾನಗಳು ಬಂದರೆ ಮುಗಿದು ಹೋಯಿತು. ಆ ಭೈರವ ಬಾಬಾ ಬೇರೆ, ರುದ್ರನಿಗೆ ಆಪ್ತ. ಪರಿಸ್ಥಿತಿ ಹೀಗಿರುವಾಗ ಈ ನಾಗಮಣಿ ನನ್ನ ರೂಮಲ್ಲಿರೋದು ಸೂಕ್ತನಾ? ಬೇರೆ ಕಡೆ ಅಂತೂ ಇದನ್ನು ಇಡೋಕ್ಕೆ ಸಾಧ್ಯ ಅಲ್ಲ. ಏನು ಮಾಡೋದು? ರುದ್ರನಿಗೆ ನಾಗಮಣಿ ಬಗ್ಗೆ ಕುತೂಹಲ ಇದೆ ಅಂತ ಈ ನಾಗಮಣಿನ ಉಪಯೋಗಿಸ್ದೆ ಎಷ್ಟು ದಿನ ಅಂತ ಸುಮ್ಮನಿರಲಿ? ಏನು ಮಾಡಲಿ? ಅಣ್ಣ, ಏನು ರುದ್ರ? ಏನು ವಿಷಯ? ಏನಿಲ್ಲ ಅಣ್ಣ, ಸುಮ್ಮನೆ ಬಂದೆ. ಸುಮ್ಮನೆ ಯಾಕೆ ಬರ್ತೀಯಾ? ಕಾರಣ ಇದ್ದರೆ ಮಾತ್ರ ಬಾರುದ್ರ. ಬೇಜಾರಾಗಿದ್ದರೆ ಕ್ಷಮಿಸು. ಅಣ್ಣನ ರೂಮನ್ನೋ ಸಲಿಗೆಯಲ್ಲಿ ಬಂದೆ. ನೀನಾ ಹೀಗೆ ಮಾತಾಡ್ತಿರೋದು? ಎಲ್ಲರೂ ಯಾವಾಗಲೂ ಒಂದೇ ರೀತಿ ಇರೋಕ್ಕಾಗಲ್ಲ, ತಿಳ್ಕೊ. ಇವತ್ತಿದ್ದ ಹಾಗೆ ನಾಳೆ ಇರೋಕ್ಕಾಗಲ್ಲ. ಏನೇನೋ ಯೋಚನೆಗಳಿರುತ್ತೆ, ಅರ್ಥ ಆಯ್ತಾ? ಆಯಿತು. ಏನಣ್ಣ ಅದು ಬೆಳಕು ಇಷ್ಟೊತ್ತು ಬರ್ತಿತ್ತಲ್ಲ? ಅದು ಕರೆಂಟ್ ಹೋಗಿತ್ತಲ್ವಾ, ಟಾರ್ಚ್ ಬೆಳಕು. ಮನೇಲೆಲ್ಲ ಕಡೆ ಕರೆಂಟ್ ಇದೆ, ನಿನ್ನ ರೂಮಲ್ಲಿಲ್ವಾ? ಹೌದು ರುದ್ರ, ಅದೇ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಒಂದು ಪುಸ್ತಕ ಓದೋದಿತ್ತು, ಅದು ಸಿಕ್ಕಿರಲಿಲ್ಲ. ಅದಕ್ಕೆ ಬ್ಯಾಟ್ರಿ ಹಾಕೊಂಡು ಹುಡುಕ್ತಾ ಇದ್ದೆ. ಹಾಲಲ್ಲಿ ಕರೆಂಟ್ ಇದೆ, ಬಾ ಅಲ್ಲಿಗೆ. ಹೌದಲ್ವಾ? ನಡಿ.